ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಮಕ್ಕಳೇ, ಸೊ ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ತಿಳಿಸುತ್ತೇನೆ. ಸೊ ವೆರಿ ಗುಡ್ ಮಾರ್ನಿಂಗ್. ಹಲ್ಲೆಲೂಯಾ. ಸೊ ದೇವರು ಈ ಬೆಳಗಿನ ಜಾವದಲ್ಲಿ ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಸೊ ದೇವರು ನಮ್ಗೆ ಸ್ತೋತ್ರವಾಗಲಿ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಥ್ಯಾಂಕ್ ಯು ಜೀಸಸ್. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 17. ನಂಬುವರಿಂದ ಈ ಸೂಚಕ ಕಾರ್ಯಗಳಾಗ್ತವೆ. ದೆವ್ವಗಳನ್ನು ಬಿಡಿಸುವಿರಿ, ಅನ್ಯ ಭಾಷೆಯಿಂದ ಮಾತಾಡುವಿರಿ, ಹಾವುಗಳನ್ನು ಎತ್ತುವಿರಿ, ವಿಷ ಪದಾರ್ಥ ಕುಡಿದರೂ ನಿಮಗೆ ಕೇಡಾಗುವುದಿಲ್ಲ, ಮತ್ತು ರೋಗಿಗಳ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದಾಗ ಆ ರೋಗಗಳು ಗುಣವಾಗುತ್ತವೆ. ಹಲ್ಲೆಲೂಯಾ. ಸೊ ದೇವರ ನಂಬಿಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ದೇವರ ಪ್ರೀತಿ ಆತ್ಮೀಯ ಮಕ್ಕಳೇ, ಇವತ್ತು ನೀವು ದೇವರನ್ನು ಅಂದರೆ ಯೇಸು ಕ್ರಿಸ್ತನ ನಂಬೋದಾದರೆ ಇವತ್ತು ಏನು ಮಾಡ್ತಾ ಇದ್ದಾರೆ, ದೇವರು ನಿಮಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಏನಂತ ಅಧಿಕಾರ? ನೀವು ದೇವರಿಗೆ ನಂಬೋದಾದರೆ, ಆ ಯೇಸು ಕ್ರಿಸ್ತನ ನಂಬೋದಾದರೆ, ನಿಮಗೆ ಆ ದೆವ್ವಗಳು ಕಾಡುವುದಾದರೆ, ಬಾಧಿಸುವುದಾದರೆ ಯೇಸುವಿನ ನಂಬೋದರಿಂದ ಆ ದೆವ್ವಗಳು ಬಿಟ್ಟು ಹೋಗುತ್ತವೆ. ಮತ್ತು ನೀವು ಅನ್ಯ ಭಾಷೆಯಿಂದ ಮಾತಾಡ್ತೀರಾ, ಮತ್ತು ಹಾವುಗಳು ಕೂಡ ಎತ್ತರೂ ನಿಮಗೆ ಯಾವುದು ಸಮಸ್ಯೆ ಆಗೋದಿಲ್ಲ, ಮತ್ತು ನಿಮಗೆ ವಿಷ ಪದಾರ್ಥ ಕುಡಿದರೂ ನಿಮಗೆ ಯಾವ ಕೇಡು ಆಗೋದಿಲ್ಲ. ಮತ್ತು ನೀವು ಯೇಸು ಕ್ರಿಸ್ತನ ಹೆಸರು ಹೇಳಿ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಅವರ ರೋಗಗಳು ಗುಣವಾಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ದೇವರ ಪ್ರೀತಿಯ ಆತ್ಮೀಯ ಮಕ್ಕಳೇ, ಇವತ್ತು ನೀವು ದೇವರನ್ನು ನಂಬುವುದಾದರೆ ಈ ಅದ್ಭುತಗಳು, ಈ ಸೂಚಕ ಕಾರ್ಯಗಳು ನಿಮ್ಮಿಂದಲೇ ಜರುಗುತ್ತವೆ. ಹಲ್ಲೆಲೂಯಾ. ನೀವು ಯಾರಿಗೆ ಪ್ರಾರ್ಥಿಸಿದರೆ ಅವರಿಗಿರೋಂಥ ದೆವ್ವಗಳು ಬಿಟ್ಟು ಹೋಗ್ತವೆ, ಮತ್ತು ವಿಷ ಪದಾರ್ಥ ಕುಡಿದರೂ ಕೇಡಾಗೋದಿಲ್ಲ, ಮತ್ತು ರೋಗಿಗಳ ಮೇಲೆ ನೀವು ಕೈ ಇಟ್ಟು ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸು ಕ್ರಿಸ್ತನವರಿಗೆ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಈ ವಾಕ್ಯದಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್.